ಪೂರ್ಣಿಮಾ 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 ಯಾಕೆ ಜಯಕ ಇಲ್ಗನ ಬಂದೈತೆ? ಯಾಕೆ ಹುಲಿಕೆಂತಿದ್ದೆ ಹಂಗೆ ಜಯಕಯ್ಯ? ಯಾಕೆ ಇಲ್ಲ ಕಣ ಪೂರ್ಣಿಮಾ. ಒಂದಿಷ್ಟು ಸಾರಿದ್ರೆ ಕೊಡ್ತೇನೆ ಪೂರ್ಣಿಮಾ. ನಾನು ಸಾರು ಮಾಡಿರ್ಲಿಲ್ಲ ಅದಕ್ಕೇನೆ ಇಸ್ಕಮ್ಮನ ಅಂತಂದು ಬಂದಮ್ಮ. ಇಲ್ಲ ಕಣ್ ಜಯಕಯ್ಯ, ಈಗ ನಾನು ಮಾಡಿರ್ಲಿಲ್ಲ ನೋಡು. ಹುಡುಗರಿಗೆ ಎದ್ದಾಗ ಎತ್ತ ಬಾಕ್ಸಿಗೆ ಅಂತಂದು ಹುಡುಗರಿಗೆ ಮ್ಯಾಗಿ ಮಾಡಿಕೊಟ್ಟಿದ್ದೆ ಸ್ಕೂಲ್ಗೆ. ಅದಕ್ಕೆ ಈಗ ಸಾರಿರ್ಲಿಲ್ಲ, ಅದಕ್ಕೆ ಇನ್ನು ಈಗ ಮಾಡ ಅಂತ ಅಂದ್ಬಿಟ್ಟು ನಾನು ಈಗ ನೋಡಿ ಈಗಿನ ಹೊಲ್ದಕ್ಕೆ ಹಿಂಗೆ ಹೋಗ್ತಿದ್ದೆ. ನೀನು ಇಲ್ಲಿ ಹುಲಿಕೆ ಮತ್ತೆ ಕೇಳಿಸ್ತಿತ್ತಲ್ಲ, ಅದಕ್ಕೆ ಹಿಂಗೆ ಬಂದೆ. ನಾನು ಈಗ ಸೊಪ್ಪು ಕಿತ್ಕೊಂಬಂದೆ. ಎತ್ತನ ಒಂದಿಟ್ಟು ಉಳ್ಸೊಪ್ಪು ಬಸ್ಸರ ಎತ್ತರ ಮಾಡೋಣ ಅಂತಂದು ಈಗ ಮಾಡಿ ಬಂದೈತಲ್ಲ, ಸೊಪ್ಪಿರುತ್ತೆ ಅಂತಂದು ಹೋಗ್ತಿದ್ದೆ. ನಾನು ಅದನ್ನೇ ತಿಂದು ಹೋಗ್ತಾ ಇದ್ದೀನಿ. ಸಾರಿನ ಮಾಡಿಲ್ಲ ಕಣ್ ಜಯಕಯ್ಯವು. ಅಲ್ಲ ಕಣಿ ಪೂರ್ಣಿಮಾ, ನಾನು ಯಾವಾಗನೇ ಕೇಳಿ ಆತನಾಗಲಿ ಬರೀ ತಿಂಡಿ ಮಾಡಿದ್ದೆ, ಅದು ಮಾಡಿದ್ದೆ, ರೊಟ್ಟಿ ಮಾಡಿದ್ದೆ, ದೋಸೆ ಮಾಡಿದ್ದೆ ಅಂತ ಹೇಳ್ತೇವೆ. ಏನೊಂದಿಟ್ಟು ಕೊಟ್ರೆ ಸಾವುಕಂಕಿ ನಂಗೇನೆ ಸಾರ್ನೊಂದಿಟ ನಾನು ಈರೊಳಿಗೆ ಒಬ್ಳಿಗೆ ಅಂತಂದ್ಬಿಟ್ಟು ಅಪ್ಪತ್ತಿಗೆ ಇನ್ನೇನು ಮಾಡೋದಂತಂದು ಒಂದಿಟ್ಟು ಕೇಳಿದ್ನಮ್ಮ. ನೀವು ಯಾವಾಗ ಕೇಳಿರೋ ನಾನು ಬರೀ ಹಿಂಗೆ ಅಂತೀರಮ್ಮ. ಏನು ಜಯಕ ಇತ್ತಾಗೆ ಹೊಲ್ದಕ್ಕನ ಬಂದೈತೆ ದೂರನ? ಏನು ಜಯಕ ಇಲ್ಲಿಗೆ ಬಂದಿದ್ದೆ? ಅದು ಸೊಪ್ಪು ಕಿತ್ಕೊಳಕ್ಕೆ ಬಂದಿದ್ದೆ? ಇಲ್ಲ ಲಸ್ಮಕಯ್ಯವು, ಇಲ್ಲಿ ನಮ್ಮ ತಕ್ಕೆ ಪಪ್ಪ ಸಾರು ಕೇಳಕ್ಕೆ ಬಂದೈತೆ. ನಾ ಸಾರು ಮಾಡಿಲ್ಲ, ನಾನು ಹುಡುಗರು ಒಂದಿಟ್ಟು ಎದ್ದಮ್ಮ ಮ್ಯಾಗಿ ಮಾಡಿಕ್ಕಿದ್ದೆ, ಅದನ್ನೇ ಕಳಿಸಿದ್ದೆ ಬಾಕ್ಸಿಗೂ. ನಾನು ಅದನ್ನೇ ಒಂದಿಟ್ಟು ತಿಂದಿದ್ದೆ. ಅದಕ್ಕೆ ಈಗ ಸೊಪ್ಪು ಕಿತ್ಕೊಬರೋಣ ಅಂತಂದು ಹೊರಟಿದ್ದೆ. ಜಯಕೈ ಸಾರಿಗೆ ಬಂದೈತಿ. ನಾನು ಅದನ್ನೇ ಹೇಳ್ತಿದ್ದೆ, ಇಲ್ಲ ಕಣಮ್ಮ ಸಾರು ಇನ್ನು ಈಗ ಸೊಪ್ಪು ಕಿತ್ಕೊಬರಕ್ಕೆ ಹೊರಟಿದ್ದೀನಿ ಅಂತಂದು. ಅಯ್ಯೋ ಪೂರ್ಣಿಮೆ ತಕ್ಕ ಸಾರು ಕೇಳಕ್ಕೆ ಬಂದಿದ್ಯಾ? ಸುಮ್ಮನೆ ಇಲ್ಲೇ ಒಂದಿಟ್ಟು ಸೊಪ್ಪು ಕೊಯ್ಕೊಣ ಹೊಲ್ದಾಗ ಮಸ್ತ ಸೊಪ್ಪು ಐತಿ. ಗೊರ್ಜಿ ಸೊಪ್ಪು, ಕೊಲಣೆ ಸೊಪ್ಪು, ಅದು ಎಲ್ಲ ಒಟ್ಟು ತಣ್ಣಗೆ ತನ ಬೂಸಾರ ಉಳು ಸೊಪ್ಪು ಮಾಡು ಜಯಕಯ್ಯ. ಚೆನ್ನಾಗಿರುತ್ತೆ ಗಟ್ಟಿ. ಒಂದಿವ್ಸ ಬೆಳಕಾಳು ಟಮಟೆಣು ಉಸ್ರಿಗೆ ಹಾಕಿ ಮಸಿಯ ಮಂಗೇನೆ ಅದನ್ನೇ 2 ದಿನ ಉಣ್ಬೋದು ಹಂಗೆ ಉಳಿ ಸೊಪ್ಪನ್ನ. ಏನು ಚೆನ್ನಾಗಿರ್ತೈತೆ ಹಂಗೇನೆ. ನೀನು ಸಾರು ಕೇಳಕ್ಕೆ ಬಂದಿದ್ಯಾ? ನೀನು ಅಪ್ಪತ್ತಿಗೆ ಒಬ್ಳೆ ಅಂತಂದ್ರೂ ಇವಾಗ ತಣ್ಣಗೆ ಮಾಡ್ಕೊಂಡ್ರೆ 2 ದಿನ ಬರುತ್ತೆ ಸಾರು. ಇಲ್ಲ ಕಣೆ ಲಸ್ಮಕ್ಕ, ನಾನು ಒಬ್ಳಿಗೆ ಒಟ್ಟಾಗಬೇಕೆ ನನಗೆ. ಸುಮ್ಮನೆ ಮಾಡ್ಕೊಂಡ್ರೆ ಅದನ್ನು 2 ದಿನ ತಗೊಂಬೇಕು ಬೇಜಾರಾದೀನಿ. ಯಾತನಾಗಲಿ ನನಗೆ ಒಬ್ಳಿರೋದಕ್ಕೆ ಒಪ್ಪತ್ತಿಗೆ ಅಂತ ಮಾಡ್ಕೊಂತೀನಿ. ಅದು 2 ದಿನ 3 ದಿನ ಆಗುತ್ತೆ. ಅದ್ರ ಉಂಬಕ್ಕೆ ಬೇಜಾರಾಗುತ್ತೆ ಕಣೆ ಅಮ್ಮಣಿ. ಸುಮ್ಮನೆ ನಾನು ಎತ್ತನ ಒಂದಿಟ್ಟು ಉಪ್ಪಿಟ್ಟು ನಾನು ಹಿಂಗೆ ಚಿತ್ರಾನ್ನ ಅವಲಕ್ಕಿ ಹಿಂಗೆ ಒಗ್ಗರಣೆ ಹಾಕ್ಯಂತೀನಿ. ಇನ್ನೇನು ಮಧ್ಯಾಹ್ನಕ್ಕೆ ಅದನ್ನೇ ತಿನ್ಕೊಂತೀನಿ. ರಾತ್ರಿಗೆ ಒಂದಿಟ್ಟು ಮುದ್ದೆ ಒಂದು ಸಣ್ಣ ಮುದ್ದೆ ತೊಳಿಸ್ತೀನಿ ಅಮ್ಮ. ಆಗ ಅದಕ್ಕಾಗಿನ ಒಂದಿಟ್ಟು ಕೇಳಕ್ಕೆ ಬಂದೆ ನಾನು. ಅಯ್ಯೋ ಯಾರು ಅಂತಾರ ಮಣಿ 3 ದಿವಸ ತಕ್ಕನೆ ಬೇಜಾರಾಗುತ್ತೆ ಒಂದೇ ಸಾರು ಉಂಬಾಕಿ ನನಗಂತೂ. ಅಯ್ಯೋ ಬಾ ಜೇಕಯ್ಯ, ನಮ್ಮ ಅಲ್ತ ಮಸ್ತ್ ಸೊಪ್ಪು ಐತೆ, ಕಿತ್ಕೊಂಡು ಹೋಗ್ಬಾ. ಅದು ಕಿತ್ಕೊಂಡು ಹೋಗಿ ಒಂದಿಷ್ಟು ಬೆಳಕಳ ಹಾಕಿ ಸೊಪ್ಪಿಕ್ಕಿ ಒಂದಿಟ್ಟು ಅದ್ರದ್ದು ರಸಕ್ಕೆ ಕ್ಯೂಸ್ಕೊಬೋದಮ್ಮ. ಕಟ್ಟಿಗೆನೇ ಬೇಯಿಸಿದ್ದು ಏನಿಲ್ಲ ಅಂದರೆ ಸಾರು ಹೆಚ್ಚಾಗುತ್ತೆ ಅಂದ್ರೂ ಒಂದೊಂದು ಸೊಪ್ಪು ತಿನ್ಬೋದು. ಸೊಪ್ಪು ಒಂದಿಟ್ಟು ಕಾಯಿ ತುರಿದು ಒಗ್ಗರಣೆ ಹಾಕಿದ್ರೆ ಸೊಪ್ಪು ತಿನ್ಬೋದು. ಏನು ಚೆನ್ನಾಗಿರುತ್ತೆ. ಅದು ಕಟ್ಟಿಗೆ ಕ್ಯೂಸ್ಕೊಂಡ್ರೆ ಸಾಕಮ್ಮ. ಅದೊಂದು ಒಪ್ಪತ್ತಿಗೆ ಕ್ಯೂಸಂಬ್ರ ಆಗುತ್ತೆ. ಇನ್ನೊಂದು ದಿವಸ ಯಾವಾಗ ಉಳ್ಸೊಪ್ಪು ಮಾಡ್ಕೊಂಡ್ರೆ ಆಗುತ್ತೆ, ಇನ್ನೊಂದು ದಿವಸ ಬಸ್ಸಾರು ಮಾಡ್ಕೊಂಡ್ರೆ ಆಗುತ್ತೆ. ಗನ್ಮಾದಂಗೆ ಇವಾಗೇನು ಮಳೆಗಾಲದಾಗೇನು ಸಾರಿಗೇನು ಬರೆಂತೈ ಮಸ್ತ್ ಹೊಲ್ದ ಸೊಪ್ಪು ಬಿದ್ದಿರುತ್ತೆ. ಒಂದಿನ ಕ್ಯೂಸಂಬ್ರ, ಒಂದಿನ ಉಳ್ಸೊಪ್ಪು, ಒಂದಿನ ಯಾತನ ಬಸ್ಸಾರು ಯಾವ ಥರ ಮಾಡ್ಕೊಬೋದು. ಕುಚ್ಚಪ್ಪು ಯಾವ ಥರ ಮಾಡ್ಕೊಂಡು ಹೋಗಿ ಬಾ, ಇಲ್ಲಿ ಕಿತ್ಕೊಂಡು ಹೋಗೋಣ. ನಮ್ಮಂತವೈತಿ. ಅಲ್ಲ ಕಣೆ ಪೂರ್ಣಿಮಾ, ಆ ಕೊತ್ತಂಬರಿ ಸೊಪ್ಪು ಟಮಟೆಣ್ಣು ಯಾಪಟಿ ರೇಟ್ ಹಾಕುಂತೈತೆ ನೋಡು. ಹಂಗೇನೆ ಇನ್ನೆಲ್ಲಿ ತಂದು ಮಾಡನೆ ಓಟು ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಹಾಕಿ ಸುಮ್ಮನೆ ನತ್ತ ಹೇಳತ್ತತ್ತ. ನಾನು ಒಬ್ಳಿಗೆ ಏನು ನೀನೇ ಒಂದಿಟ್ಟು ಇವಾಗ ಹೊಲ್ದ ಕೊಯ್ಕೆ ಬತ್ತಿಲ್ಲ ಸೊಪ್ಪು ಒಂದಿಟ್ಟು ನಾನು ಒಂದಿಟ್ಟು ಮಾಡಿದಾಗ ಕೊಡು ಬತ್ತೀನಿ. ಆಮೇಲಿಂದ ಏನತ್ತು ಆ ಕಡೆ ಇದೊಳೆ ಚೆನ್ನಾಗೈತೆ ಕಣ ಜಯಕೈಂದು. ಅಲ್ಲ ಹಂಗಂತಂದು ಎಲ್ಲ ಖರ್ಚಾಗುತ್ತೆ ಅಂತಂದು ಒಟ್ಟಿಗೆ ಮೋಸ ಮಾಡ್ಕೊಂಡಿರೋಕ್ಕಾಗುತ್ತೆ ಹೇಳು. ಉಮ್ದಂಗೆನೆ ಬರೀ ಯೋಸ್ತೀನಿ ಅಂತಂದು ಕಡರ್ ಮನೆಗೆ ಸಾರಿಸ್ಕೊಂಡು ಹೋಗಿ ಉಂಬಕ್ಕಾಗುತ್ತೆ ಹೇಳು ಜಯಕಯ್ಯ ನೀನು. ಅಯ್ಯೋ ದೇವ್ರೆ. ಲಸ್ಮಕ್ಕ ಮತ್ತೆ ಹೆಂಗದು ಕಾಲ ಕಳಿಬೇಕಣತ್ತೆ. ಇನ್ನೇನು ಮಾಡೋಕ್ಕಾಗುತ್ತೆ. ಈ ಪಾಟಿ ಎಲ್ಲ ರೇಟ್ ಹಾಕ್ಕೊಂತಿದ್ದಾವೆ. ನನ್ನ ಇರೋಳು ಒಬ್ಳಿಗೆ ಇನ್ನೇನು ಮಾಡೋದು? ನಂದು ದುಡಿಮೆ ಇಲ್ಲ ಏನಿಲ್ಲ. ಯಾತ ಖರ್ಚು ಮಾಡೋದು ಸುಮ್ಮನೆ ಹೇಳು. ಇವಾಗ ಒಂದಿಟ್ಟು ದುಡ್ದಿದ್ದು ಕಾಸು ಹಂಗೆ ಬಚ್ಚಿಕೊಂಡ್ರೆ ತಾನೆ ಹಂಗೆ ವಯಸ್ಸಾದ ಕಾಲಕ್ಕೆ ಒಂದಿಷ್ಟು ನನ್ನನ್ನು ಯಾರನ್ನು ಬಂದು ಕೈ ಹಿಡಿಯೋದು. ಇಲ್ಲಾಂದ್ರೆ ಎಲ್ಲ ಇವಾಗೆ ತಿಂದುಂಡು ಖರ್ಚು ಮಾಡಿ ಮಜಾ ಮಾಡಿದರೆ ಅವಾಗ ಯಾರು ನೋಡ್ತಾರೆ ಹೇಳಮ್ಮ? ಏನತ್ತು? ಅಯ್ಯೋ ಜಯಕೈ ನೋಡು, ಇನ್ನು ಮುಂದದು ಅವಾಗಿಂದ ಯೋಚನೆ ಮಾಡ್ತಾ ಕುಂತೈತಿ. ಇನ್ನು 50 ವರ್ಷ ಬದುಕ್ತೀಯೋ ಏನಂಬೋದು, ಎಷ್ಟು ನಿನಗೆ ಜೀವದ ಮೇಲೆ ಆಸೆ ಐತಿ ಅನ್ಕೋತೇನೋ. ಅಲ್ಲ ಇವತ್ತಿದ್ದರೆ ನಾಳೆಕಿಲ್ಲ ಅಂತಾರೆ. ಈಗ ಅಂಥ ಕಾಯಿಲೆಗಳು ಇದ್ದಾವೆ. ಈಗ ನೀನು ಇನ್ನು ಮುಂದೆ ಆಲೋಚನೆ ಮಾಡ್ಕೊಂಡು ಈಗಲೇ ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ಉಮ್ದಂಗೆ ಸರಿಯಾಗಿ ಇಲ್ಲ ದಾರಾಗೆ ಹಾಳು ಮಾಡ್ಕೊಂಡು ಇನ್ನು ಮುಂದಕ್ಕೆ ಕೈ ಹಿಡಿಯಾರ ಯಾರು ಅಂತಂದ್ಬಿಟ್ಟು ದುಡ್ಡು ಖರ್ಚು ಮಾಡ್ದಂಗೆ ಇದೆಯಾ? ಇರೋ ತಕ ಉಣ್ಣು ಚೆನ್ನಾಗೆ ಇರು. ಅದನ್ನು ಬಿಟ್ಟು ನೀನು ಈ ಪಾಟಿ ಕಂಜುಸ್ತಾನ ಮಾಡಿದೆ ಅದೇನೆ ನಿನ್ನ ದುಡ್ಡು ನೀನೇನು ಎದೆ ಮೇಲೆ ಹಾಕೊಂಡು ಹೋಗ್ತಿ ಸಾಯ್ಬೇಕಾರೇನು? ಯಾರ ಇನ್ನೊಬ್ರು ತಿನ್ಬೇಕಾಗಿ ನೀನು ಯಾಕೆ ಮಾಡಿಕ್ಬೇಕು ಹೇಳು? ಅಯ್ಯೋ ದೇವ್ರೆ, ಇದು ಒಳ್ಳೆ ಸರಿ ಆಯ್ತು ಜಯಕೈಂದು. ಅಯ್ಯೋ ಬಿಡಿ ಅಮ್ಮಣಿ, ಹಂಗಿದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ? ಜೀವ ಹೋಗುತ್ತೆ ಅಂದರೆ ಇನ್ನೇನು ನಮ್ಮ ಕೈಲಿ ಹಿಡ್ಕೊಂಬಕ್ಕಾಗುತ್ತೆ? ನಮ್ಮ ಎಲ್ಲ ದೇವ್ರ ಕೈಯಾಗ ಐತೆ. ಹೋದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ? ಇರೋರು ತಿಂತಾರೆ ಅಷ್ಟೇ. ನಮ್ಮ ಹೆಸ್ರು ಹೇಳ್ಕೊಂಡಿರೋ ತಕ್ಕನ ಏನೋ ಬಿಡತ್ತ ನಮ್ಮ ಅಮ್ಮಯ್ಯ. ಹಂಗೊಂದಿಟ್ಟು ಹಿಂಗೊಂದಿಟ್ಟು ಕೂಲಿ ಹೋಗೋದ್ರಾಗೇನೆ ಉಳಿತಾಯ ಮಾಡಿ ಪಾಪ ಮಕ್ಳಿಗೆ ಅಂತಂದು ಕೂಡಿಕೆ ಅಂತಂದು ನೆನ್ಸ್ಕೊಂತಾರೆ ಹೇಳು ಒಂದಿನ. ಏನತ್ತು ಜೇಕೈ ನೋಡು, ಏಟೆ ಆಗ್ಲಿ ಮಕ್ಳ ಮೇಲೆ ಎಷ್ಟು ಪ್ರೀತಿ ನೋಡು. ಬೈದ್ರು ನಮ್ಮರೆ ಒಯ್ದ್ರು ನಮ್ಮರೆ ಅಂತಂದು ಎತ್ಕೊಂಡು ಚುರ್ಕಂಬು ಸಾಲೇನೆ ಬಿಟ್ಟು ಕೊಡೋಕ್ಕಾಗಲ್ಲ. ಅಲ್ಲೇನೆ ಎಷ್ಟೇ ಆಗಲಿ ಮಕ್ಳನ್ನ
ಬಿಟ್ಕೊಡೋಕ್ಕಾಗಲ್ಲ ಅವರು. ಒಂದು ತುಂಬ ಕಿಕ್ಕಿಲ್ಲ ಅಂದ್ರೂ ಅವ್ರು ನಮ್ಮ ಮಕ್ಕಳೇ ಅಂತಂದು ಹೇಳುತ್ತೆ. ಎಲ್ಲರೂ ಹಂಗೇನೆ ಪಾಪ, ಪ್ರೀತಿ ಜಾಸ್ತಿ. ಮತ್ತೇನು ಮಾಡೋದಲ್ಲ ಸ್ಮಕ. ಅಯ್ಯೋ ಮಕ್ಕಳು ಅಂದರೆ ಅವ್ರು ಎಷ್ಟನ ಬೈಲಿ ನಮಗೊಂದು ತುಂಬ ಕಿಕ್ಲಿಲ್ಲ ಅಂದ್ರೂ ಅವ್ರು ಏನೇ ಮಾಡಿದ್ರು ನಮ್ಮ ಗಾಲಿನ ಎತ್ಕೊಂಡು ಚುರ್ಕೊಂಬುತ್ತೆ. ಅದಕ್ಕೆ ನಮ್ಮ ಕೈಗಿದ್ದಿದ್ದೆ ಒಂದು ಇಟ್ಟು ಕೊಟ್ರೇನೆ, ಮಕ್ಳಿಗೆ ಕೊಟ್ರೆ ನಮಗೆ ಅವ್ರು ಸಂತೋಷ ಪಡ್ತಾರಲ್ಲ, ನಮ್ಗೆ ಅದೇ ಸಾಕು. ಸರಿ ಕಣೆ ಪೂರ್ಣಿಮಾ, ಇನ್ನು ನಾನು ಹೋಗ್ಬೇಕು, ಎಲ್ಲ ಕೆಲಸ ಐತೆ ಸ್ವಲ್ಪ, ಹೋಗ್ತೀನಿ ನಾನು. ಸರಿ ಕಣ್ ಜಯ, ಕೈ ಹೋಗಿ ಬಾ. ಅಯ್ಯೋ ನಿನಗೆ ಯಾಕೆ ಬುದ್ಧಿ ಇಲ್ಲ ಪೂರ್ಣಿಮಾ? ಅವಳಿಗೆ ಸಾರು ಕೊಡೋಕ್ಕೆ ದಿನಾಲೂ ನಿನಗೆ ಬುದ್ಧಿ ಬೇಡ. ಮಸ್ತಾಗಿ ಪೋಸ್ಟ್ ಆಫೀಸ್ಗೆ ದುಡ್ಡು ಕೊಡ್ತಾಳೆ, ತಿಂಗಳ ಆಗ್ತಿದ್ದಂಗೆ ಸಂಘದ ಕಟ್ಕೊಂತಾಳೆ. ತಿರ್ಗ LIC ಕಟ್ಕೊಂತಾಳೆ. ಏನು ಬಂದೈತೆ ಹೇಳು ಅವಳಿಗೆ? ಏನು ಕೊಡ್ದಿದ್ರಿತ್ತು, ಸುಮ್ಮನೆ ಬಂದಾಗ ಇಲ್ಲ ಅಂತ ಅನ್ಬೇಕು, ಮಾಡಿದ್ರು ಇಲ್ಲ ಅನ್ಬೇಕು ಅವಳ್ತ ಸಾರ. ನೀನು ಕೊಟ್ಟು ರೂಢಿ ಮಾಡಿರಿ ಹಂಗೆ, ಮತ್ತೆ ಅವಳು ಹಂಗೆ ಬರಕ್ಕೆ ನಿಂತ್ಕೊಂತಾಳೆ ಸುಮ್ಮನೆ. ಅಯ್ಯೋ ಲಸ್ಮಕಾಯಿ, ನಾನು ಪಾಪ ಎಲ್ಲ ಒಂದೇ ಇರುತ್ತೆ ಬಿಡತ್ತೆ, ಯಾಸೆಟ್ಗೆ ಹೋದ್ರೋಗ್ಲಿ ಅಂತಂದು 1-2 ದಿನ ಕೊಟ್ಟು ರೂಢಿ ಮಾಡಿರಿ, ಅದು ದಿನ ಬತ್ತೈತೆ. ಸಾರು ಏನು ಮಾಡಿ ಜಮ್ಮಣಿ, ಯಾತ್ ಮಾಡಿ ಜಮ್ಮಣಿ ಅಂತಂದ್ಬಿಟ್ಟು ಬಂಗಾಳಿ ಮಾತಾಡ್ಕೊಂಡು ಬತ್ತೈತೆ ಅದು. ನಾನು ಇನ್ನೇನು ಬಿಡತ್ತೆ, ಮುಸ್ರೆಗೆ ಎಲ್ಲಿರು ಹೋದ್ರೆ ಹೋಗುತ್ತಲ್ಲ, ಅತ್ತಾಗಿತ್ತಾಗಿಟ್ಟು ಅಂತಂದು ಏನಾರ ಮಿಕ್ಕಿರಿ ಒಂದಿನ ಕೊಡ್ತೀನಿ ಕರ್ದು, ಅದು ಕೊಡೋದನ್ನೇ ಅದನ್ನೇ ಕಂಡ್ಕೊಂಡೈತಿ ಅದು. ನೀನು ಯಾಕೆ ಬಂದಿಲ್ಲ ಲಸ್ಮಕಾಯಿ ನಮ್ಮಂತಕ್ಕೆ? ನಾನು ಕೇಳೋದೇ ಮರ್ತೆ ನೋಡು, ಅಜ್ಜೆ ಕೈ ಇರೋದ್ರಾಗೆ. ಯಾಕೂ ಇಲ್ಲಮ್ಮ, ಮಾಡಿ ಬಂದಿತ್ತಲ್ಲ ನಿಮ್ಮ ತೋಟದಾಗೆ, ನಾನು ಸೊಪ್ಪಿರುತ್ತಲ್ಲ ಅಂತಂದು ಕಿತ್ಕೊಡೋಣ ಅಂತಂದು ಬಂದೆ. ನೀವು ಕುಕ್ಕಣೆ ನಿಂತ್ಕೊಂಡಿದ್ರಲ್ಲ ಮಾತಾಡೋದು ನೋಡಿ, ನಾನಿಲ್ಲೇ ನಿಂತ್ಕೊಂಡೆ. ಬಾ, ನಾನು ನಿನ್ನ ಜೊತೆಗೆ ಹೋಗಿ ಬರೋಣ, ಸೊಪ್ಪು ಕಿತ್ಕೊಬರಕ್ಕೆ ನಿಮ್ಮ ಹೊಲ್ದಾಕಿ. ಹೋಗ್ಬೇಕಮ್ಮ, ಒಂದಿಟ್ಟು ತೋಟದಾಗ ಹಂಗೆ ಎಮ್ಮೆಗೆ ಒಂದಿಟ್ಟು ಹುಲ್ ಕೊಯ್ಕೊಂಡು, ಈ ಕುರಿ ಮರಿಗೆ ಒಂದಿಷ್ಟು ಸಡೆ ಸೊಪ್ಪು ಐತಲ್ಲಿ, ಸಡೆ ಸೊಪ್ಪು ಕಿತ್ಕೊಂಡು ಬರಬೇಕು ಹೋಗಿ. ನಮ್ಮ ಯಪ್ಪನೇ ಇಲ್ಲ, ಎತ್ತಾಗ ಹೋಗೈತೆ. ಹೋಗಿ ಬರೋಣ ಹೇಳು. ನೀನು ಯಾಕೆ ಮಾಡಿದ್ದು ಮತ್ತೆ ಅಡುಗೆ ಇವತ್ತು ಬೆಳಿಗ್ಗೆ? ಅಯ್ಯೋ ನಮ್ಮ ಹುಡುಗರಂತೂ ದಿನ ಬೆಳಗ್ಗೆ ಹೊತ್ತು ತಿಂಡಿ ಕೇಳ್ತಾರೆ, ಹಂಗೆ ಸ್ಕೂಲ್ಗೆ ಹೋಗೋಕ್ಕೆ. ಯಾಕೆ ಮಾಡೋಣ ಅಂತಂದ್ಬಿಟ್ಟು ನಾನು ಒಂದಿವ್ಸ ಅಕ್ಕಿ ನೆನಕಿದ್ದೆ ಬೆಳಗ್ಗೆ, ರಾತ್ರಿ ನೆನಕಿದ್ದೆ. ಬೆಳಗ್ಗೆ ಅವನು ರುಬ್ಬಿ ಒಂದಿಟ್ಟು ಕಾಯಿ ತುರಿ ಹಾಕಿ ಎಲ್ಲ ಮಿಕ್ಸಿಗೆ ಹಾಕಿ ರುಬ್ಬಿ ಒಂದಿಷ್ಟು ನೀರು ದೋಸೆ ಒಯ್ದು ಕೊಟ್ಟಿದ್ದೆ, ಕಾಯಿ ಚಟ್ನಿ ಮಾಡಿ. ಅವನ್ನೇ ತಗೊಳೋದು ಬಾಕ್ಸಿಗೆ. ತಿರ್ಗಾ ಬೈಗಿಂತ ಬೇಕಲ್ಲ ಮೇತನ ಸಾರು. ಏನು ಒಬ್ರು 4-5 ಜನ ಇದ್ದೀವಿ, ಊಟ ಆಗಬೇಕಲ್ಲ ಸಾರು. ಅದಕ್ಕೆ ಒಂದಿಟ್ಟು ಆತನ ಸೊಪ್ಪು ಕಿತ್ಕೊಳ್ಳೋಣ ಅಂತಂದು ಇತ್ತು ಬಂದೆ ನಿಮ್ಮ ಹೊಲ್ದ ಕಡೆಗೆ. ಅಯ್ಯೋ ನಮ್ಮ ಮನೆಗೆ ಹಂಗೇನೆ, ಹುಡುಗರಂತೂ ದಿನ ತಿಂಡಿ ಕೇಳ್ತವೆ, ಬಾಕ್ಸ್ ಬೇರೆ ಕಟ್ಟಬೇಕಲ್ಲ. ತಗೊಂಡೋಗ್ತಾರಲ್ಲ ಪಪ್ಪ ತಿಂಡಿ ಕೇಳ್ತಾವಲ್ಲ ಎಲ್ಲರೂ. ತಿಂಡಿ ತಗೊಂಡು ನೀನು ಅನ್ನ ಸಾರು ಕಳಿಸ್ತಿದ್ದಿ ನಾನು ಅಂತಂದೊಂಬತ್ತಕ್ಕೆ ನಾನು ಮ್ಯಾಗಿ ಮಾಡಿಕೊಟ್ಟೆ, ಅದನ್ನೇ ತಗೊಳೋದು ಪಾಪ. ಅದು ಹೊಟ್ಟೆ ತುಂಬಲು, ಅದು 7 ತಿಂದ್ರು ಹೊಟ್ಟೆಗೆ ಗಾರ್ಗಾರ ಹತ್ತದಂಗೆ ಆಗುತ್ತೆ, ಹಂಗೇನು ಹೊಟ್ಟೆಗೆ ಸಂಕಟದಂಗೆ ಆಗುತ್ತೆ. ಅದು ಸುಮ್ಮನೆ ಶರಣ ಆವತ್ತು ಅಷ್ಟೇ. ಅಂಥವೆಲ್ಲ ಯಾತಕ್ಕೆ ಮಾಡ್ಕೊಡ್ತೀನಿ ನೀನು ಸುಮ್ಮನೆ? ಇಲ್ಲಾಂದರೆ ಯಾತನ ಪುಳಿಯೋಗ್ರೆನ ಇದು ಉಪ್ಪಿಟ್ಟು ಯಾತರ ಮಾಡಿಕೊಟ್ರಾಗುತ್ತಮ್ಮ ಅರ್ಜೆಂಟಿಗೆ ನೀನು. ಅದು ಮ್ಯಾಗಿ ಪಾಪ ಎಲ್ಲಿ ಹೊಟ್ಟೆ ತುಂಬ ಹುಡುಗರಿಗೆ ಹೇಳತ್ತ, ಹೊಟ್ಟೆ ಎಲ್ಲ ಸಂಕಟದಂಗೆ ಆಗುತ್ತೆ. ಅವು ಪಾಠ ಕೇಳ್ದಂಗೆ ಸುಮ್ಮನೆ ಹೊಟ್ಟಸ್ತೈತೆ ಅಂತಂದು ಊಟದ ಕಡಿಕೆ ಯೋಚನೆ ಮಾಡ್ತಾವ ಅವು. ಇಲ್ಲಮ್ಮ ಈ ಪಟ್ಟು ಮಾಡಲ್ಲ, ಅವು ಯಾವಾಗ ತಂದವಿದ್ದು ಮಾಡಿಕೊಟ್ಟೆ, ಇನ್ಯಾತಕ್ಕೆ ಮಾಡೋಣ. ನಾನೇನು ಬೇಕಾದ್ರೆ ಅನ್ನ ಸಾರು ಹತ್ರ ಮಾಡಿ ಕಳಿಸ್ತೀನಿ ಪಟ್ಟು, ಅಂಥವೆಲ್ಲ ಕಳಿಸಲ್ಲ ಪಾಪ. ಓಕೆ ವೀಕ್ಷಕರೇ, ವಿಡಿಯೋ ನೋಡಿದ್ರಲ್ಲ ವೀಕ್ಷಕರೇ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಈ ಕೂಡಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಧನ್ಯವಾದಗಳು.